ನಮ್ಮ ಹೊಸ ಮನೆಗೆ ಹೋಗೋಣ. ಅದು ಅನ್ಕೊಂಡ್ರ ಅಲ್ಲ. 2000 years later. ನಾವು ಇವತ್ತು ನಮ್ಮ ಲಕ್ಸುರಿಯಸ್ ಮನೆ ತೋರಿಸ್ತೇವೆ. ಫಸ್ಟ್ ನಾವು ಮನೆಗೆ ಎಂಟರ್ ಆದ ತಕ್ಷಣ ಇರೋದು ಈ ನಮ್ಮ ಫ್ಯಾನ್, ಟೈಮ್ ಆ್ಯಂಡ್ ಇದು ಟಿ ವಿ. 2 ಬೆಡ್ ಇದೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಮಲಗ್ತಾರೆ. ಈಗ ನಮ್ಮ ರಾಜಹುಲಿ ಮಲಗಿದೆ. ಹಾಯ್ ಹಾಯ್ ಹೇಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇನ್ನೊಂದು ಬೆಡ್ ಇದೆ ಗೈಸ್, ಅಲ್ಲಿ ನಮ್ಮ ಅಕ್ಕ ಮಲಗಿದ್ದಾಳೆ. ಈಗ ಫ್ಯಾಮಿಲಿ ಫೋಟೋ. ಪೂವರ್ ಮನೆ ಆಗಿದ್ರು ರಿಚ್ ಥರ ಬಾಳ್ತೀವಿ ಗೈಸ್ ನಾವು. ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ, ಇಲ್ಲಿ ನಮ್ಮ ಅಪ್ಪ ಅಮ್ಮನ ಫೋಟೋ, ಇಲ್ಲಿ ದೇವ್ರ ಫೋಟೋ, ದೇವ್ರದೊಂದು ಗುಡಿನೇ ಮಾಡಿಟ್ಟಿದ್ದೀವಿ ಗೈಸ್ ನೋಡಿ. ಸಾಯಿಬಾಬಾ ಇದ್ದಾರೆ, ರಾಧಾಕೃಷ್ಣ ಇದ್ದಾರೆ, ಭೀಮಾಂಬಿಕಾ ದೇವರಿದ್ದಾರೆ, ಎಲ್ಲರಿದ್ದಾರೆ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಇಲ್ಲಿ ನನ್ನ ಅಕ್ಕ ಗಳಿಸಿರೋಂಥ ಎಲ್ಲ ಅವಾರ್ಡ್ಸ್ ಇದೆ. ಇದು ನಮ್ಮ ಅಕ್ಕನಿಗೆ ಸಿಕ್ಕಿದೆ, ಯಾಕಂದರೆ ಹೈಯೆಸ್ಟ್ ಸ್ಕೋರಿಗೆ ಸಿಕ್ಕಿದೆ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ಸಲ್ಲಿ. ಇದು ಸಿಕ್ಕಿದೆ ನಮ್ಮ ಅಕ್ಕನಿಗೆ 100 ಮಾರ್ಕ್ಸ್ ಇನ್ ಸ್ಕೋರ್ಡ್ ಇನ್ ಹಿಸ್ಟ್ರಿ. ಇದು BM, ಇದು ಸಹ ನನ್ನ ಅಕ್ಕಂದೇ ಸಿಕ್ಕಿದೆ ಗೈಸ್. ಹೈಯೆಸ್ಟ್ ಇನ್ ಇಂಗ್ಲೀಷ್. ತುಂಬ ಸಾಧನೆ ಮಾಡಿದ್ದಾರೆ ಗೈಸ್ ನಮ್ಮ ಅಕ್ಕ. ಏನು ಮಾಡೋದು, ನಮ್ಮ ಕೈಲಾಗೋದಿಲ್ಲ. ಇದು ನಮ್ಮ ಅಕ್ಕಂದು ಅವಾರ್ಡ್. ನಂದು ಅವಾರ್ಡ್ ಇದೆ ಇದರಲ್ಲಿ. ನಾನು ಸ್ಪೋರ್ಟ್ಸಲ್ಲಿ ಇದ್ದೀನಿ ಗೈಸ್. ಇದು ಮತ್ತು ನನ್ನ ಅಕ್ಕನ 10th PU ನಂದು, ನಮ್ಮ ಅಕ್ಕಂದೆಲ್ಲ ನಮ್ಮದು ID ಕಾರ್ಡ್ ಇದೆ. ಯಾವ್ಯಾವ ಸ್ಕೂಲಲ್ಲಿ ಹೋಗಿದ್ದೀವಿ ಅದೆಲ್ಲ. ಇದು ನಂದು ಪ್ರೈಮರಿದು, ಇದು ನನ್ನ ಹೈಸ್ಕೂಲ್ದು, ಇದು ನನ್ನ ಕಾಲೇಜು. ನಮ್ಮ ಅಕ್ಕಂದು ಹಂಗೆ 3 ಇದೆ ಗೈಸ್. ಇದು ನೋಡಿ, ಇದರಲ್ಲಿ ಇಲ್ಲಿ ಎಲ್ಲದಕ್ಕಿಂತ ದೊಡ್ಡದಿರೋದೇ ಒಂದು ಗೈಸ್, ಅದು ನಂದು. ಆಲ್ಮೋಸ್ಟ್ ನಮ್ಮ ಅಕ್ಕಂದೇ ಇದೆ, ಇದರಲ್ಲಿ ನಂದು ಇದೆ. ಕಾಂಟ್ರಿಬ್ಯೂಷನ್ ಇರಬೇಕಲ್ಲ ಗೈಸ್. ಇರಬೇಕಲ್ಲ ಗೈಸ್. ಇದು ಮತ್ತು ನಮ್ಮ ಚಿಕ್ಕದಾದ ಒಂದು ಗಾಡ್ರೇಜ್. ಮೊದಲು ಫ್ರಿಜ್ ಇತ್ತು ಗೈಸ್, ಅದು ಏನೋ ಆಗೋಯ್ತು. ಈಗ ನಾವು ನೆಕ್ಸ್ಟ್ ನಮ್ಮ ಕಿಚನ್ಗೆ ಹೋಗುವ. ಇದು ನಮ್ಮ ಕಿಚನ್. ಇದು ಗ್ಯಾಸ್ ಇದೆಲ್ಲ ಇದೆ, ಸೆಟಪ್ ಆ್ಯಂಡ್ ವಾಷಿಂಗ್ ಮಿಷಿನ್ ಇದೆ. ನೀವು ನಾವು ಸ್ವಲ್ಪ ರಿಚ್ ಇದ್ದೀವಿ ಗೈಸ್, ಹೇಳೋಕ್ಕಾಗಲ್ಲ. ಅಲ್ಲಿ ನಮ್ಮ ಬಚ್ಚಲ್ ರೂಮ್ ಇದೆ. ನೀವು ಅನ್ಕೋಬೋದು ಇವಳಿಂದ ರಿಚ್ ಹೌಸ್ ಅಂತ ಹೇಳಿ ಇಲ್ಲಿ 2 ಹೆಜ್ಜೆ ಮುಗಿಯೋಷ್ಟೊತ್ತಿಗೆ ಮನೆ ಮುಗಿಯೋಂಥ ಮನೆಯಲ್ಲಿ ಕರ್ಕೊಂಬಂದಿದ್ದಾಳೆ ಅಂತ. 2000 years later. ಯಾಕಂದರೆ ನನಗಿಲ್ಲಿ ಈ ಮನೇಲಿ ತುಂಬ ಮೆಮೊರೀಸ್ ಇದೆ. ಯಾಕಂದ್ರೆ ನಾನು 3ನೇ ಕ್ಲಾಸಿಂದನೂ ಇಲ್ಲೇ ಇದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ. ನಾನು ಸದ್ಯಕ್ಕೆ ಎಲ್ಲಿ ಹೋಗ್ತಿಲ್ಲ. बाय बाय, टाटा, गुड बाय, गया.